ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಕಷ್ಟ ಎಲ್ಲರ ಜೀವನದಲ್ಲಿಯೂ ಇರುವುದು. ಒಳ್ಳೆಯದನ್ನು ಮಾಡುವಾಗ ಎದುರಾಗುವ ಸವಾಲುಗಳು, ಅವುಗಳನ್ನು ತಲುಪಿದಾಗ ಸಿಗುವ ಆನಂದ, ಸಂತೋಷ ನಮ್ಮನ್ನು ಉತ್ತಮದೆಡೆಗೆ ಕರೆದುಕೊಂಡು ಒಯ್ಯುವುದು. ಸಮಸ್ಯೆಗಳು, ಸವಾಲುಗಳು ಬಂದಾಗ ಮನಸ್ಸಿನ ಸ್ಥಿತಿ ಒಂದು ಗೊಂದಲದ ಗೂಡಾಗುವುದು. ಯಾರನ್ನು ನಂಬುವುದು ಎನ್ನುವ ಪ್ರಶ್ನೆ ಮೂಡುವುದು ಸಹಜ. ಚಿಂತೆ ಮಾಡುವುದನ್ನು ಬಿಡಿ, ದೇವರಲ್ಲಿ ನಂಬಿಕೆಯನ್ನು ಇಡಿ. ಇದು ಎಲ್ಲರ ವಾದ. ಹುಟ್ಟಿಸಿದ ದೇವರು ಅವುಗಳ ಪಾಲನೆಯನ್ನು ಮಾಡುತ್ತಾನೆ. ಆದರೆ ಇವುಗಳಿಂದ ಹೊರಗೆ ಬರಲು ಸಾಧ್ಯವೇ? ಮನಸ್ಸು ಅಷ್ಟು ಸುಲಭವಾಗಿ ಇವುಗಳನ್ನು ಆಲಿಸುವುದೇ? ನಾಳೆಯ ಬಗ್ಗೆ ಎಣಿಸುತ್ತಾ ಎಂದಿಗೂ ಚಿಂತೆ ಮಾಡುತ್ತಾ ಕೂರಬೇಡಿ. ನಾಳೆಗೆ ನಾಳೆಯದೇ ಸಮಸ್ಯೆಗಳಿರುವುದು. ನಮ್ಮ ಜೀವನದಲ್ಲಿ ಚಿಂತೆಯ ಬಗ್ಗೆ ಹಲವಾರು ಮಾತುಗಳನ್ನು ಕೇಳಿರಬಹುದು, ಹಲವಾರು ಸಮಸ್ಯೆಗಳನ್ನು ಎದುರಿಸಿರಬಹುದು. ಆಕಸ್ಮಿಕ ಘಟನೆಗಳಿಂದ ಮನಸ್ಸು ಸೋತು ಚಿಂತೆಯಿಂದ ಉದ್ವಿಗ್ನಗೊಳ್ಳುವುದು. ಕೆಲವು ವಿಷಯಗಳು ನಮಗೇ ಗೊತ್ತಿಲ್ಲದೆ ಚಿಂತೆಗೆ ಒಳಗಾಗುವಂತೆ ಮಾಡುವುದು. ಚಿಂತೆಯಿಂದ ದೂರವಿದ್ದು ಬಿಡಿ, ಏನೂ ಆಗಲ್ಲ ಎಂದು ಸಮಾಧಾನದ ಮಾತುಗಳನ್ನು ಕೇಳಿರಬಹುದು. ಈ ಮಾತುಗಳು ಬಹಳ ಜಾಣ್ಮೆಯಿಂದ ಕೂಡಿರುತ್ತದೆ. ನಮ್ಮನ್ನು, ನಮ್ಮ ಮನಸ್ಸನ್ನು ಸರಿದಾರಿಗೆ ತರುವ ಉದ್ದೇಶವೂ ಆಗಿದೆ. ಚಿಂತಿಸಬೇಡಿ, ಸಂತೋಷವಾಗಿರಿ ಎನ್ನುವ ಮಾತುಗಳು ಮನಸ್ಸಿಗೆ ಎಷ್ಟು ಮುದ ನೀಡುವುದು. ಆದರೆ ಆ ಮನಸ್ಸಿನೊಳಗೆ ತುಂಬಿರುವ ಚಿಂತೆಯನ್ನು ಹೊರಹಾಕುವುದು ಅಷ್ಟು ಸುಲಭದಲ್ಲಿ ಸಾಧ್ಯವೇ ಎನ್ನುವ ಮಾತು ಬಂದಾಗ ಅಸಾಧ್ಯವೆಂದೇ ಉತ್ತರ ಸಿಗುವುದು ಎಲ್ಲರ ಮನದಲ್ಲಿ. ಮನಸ್ಸಿನ ಅಸಂಖ್ಯಾತ ಭಾವನೆಗಳು ದುಃಖದೊಂದಿಗೆ ಕೊನೆಯಾಗುವುದು. ಕೆಲವು ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನೇ ಮಾಡದಿರುವುದು ಜೀವನದ ಅತಿ ದೊಡ್ಡ ಮೂರ್ಖತನವಾಗುವುದು. ಇನ್ನೂ ಕೆಲವರು ತಮ್ಮ ಮನಸ್ಸನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಪ್ರೀತಿಯಿಂದ, ಸಂತೋಷದಿಂದ, ತಾಳ್ಮೆಯಿಂದ ಭಾವನೆಗಳನ್ನು ಹಿಡಿದಿಡುವ ಸಾಮರ್ಥ್ಯ ಹೊಂದಿರುತ್ತಾರೆ. ಮನದ ತುಂಬ ದುಃಖವಿದೆ, ಸಂತೋಷವಾಗಿಲ್ಲ ಅನ್ನೋ ಚಿಂತೆ, ಯೋಚನೆ ಇದ್ದರೆ ಅವುಗಳಿಂದ ಹೊರಗೆ ಬರದೆ ಸಂತೋಷವಾಗಿರಲು ಸಾಧ್ಯವಿಲ್ಲ. ಚಿಂತೆ ಮನುಷ್ಯನನ್ನು ಜೀವಂತವಾಗಿ ನಾಶ ಮಾಡುವುದು. ಈ ಚಿಂತೆಯಿಂದ ಹೊರಗೆ ಬರಲು ಮೊದಲು ನಿಮ್ಮನ್ನು ನೀವು ಗಟ್ಟಿಗೊಳಿಸಿಕೊಳ್ಳಬೇಕು. ಯಾವುದಕ್ಕಾಗಿ ಚಿಂತಿಸುತ್ತಿದ್ದೀರೋ ಅದಕ್ಕೆ, ಆ ಸಮಸ್ಯೆಗೆ ಪರಿಹಾರವಿದೆಯೇ? ಇದ್ದರೆ ಅದಕ್ಕೊಂದು ಸರಿಯಾದ ಉತ್ತರವನ್ನು ಹುಡುಕಿಕೊಳ್ಳಿ. ನಿಮ್ಮ ಹತ್ತಿರದ ಸ್ನೇಹಿತರ ಜೊತೆ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಭಾಗಿಗೊಳ್ಳಿ. ಈ ಚಿಂತೆಯಿಂದ ಮನಸ್ಸು ರಿಲ್ಯಾಕ್ಸ್ ಆಗುವಂತೆ ಮಾಡಿಕೊಳ್ಳಿ. ನಿತ್ಯ ಧ್ಯಾನದ ಕಡೆ ಗಮನ ಹರಿಸಿ, ಆರೋಗ್ಯದ ಕಡೆ ಲಕ್ಷ್ಯ ವಹಿಸಿ. ನಿಮಗೆ ಅತಿ ಹತ್ತಿರದವರು ಎನಿಸಿದವರೊಡನೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಿ. ಅವರಿಂದ ಸಲಹೆಗಳನ್ನು ಪಡೆದುಕೊಳ್ಳಿ. ಆದಷ್ಟು ಒಂಟಿಯಾಗಿರುವುದನ್ನು ತಪ್ಪಿಸಿ ಜನರ ಜೊತೆ ಬೆರೆಯಿರಿ. ಹೊರಗಿನವರೊಡನೆ ಬೆರೆತಾಗ ಅವರ ಸಮಸ್ಯೆಗಳ ಎದುರು ನಿಮ್ಮ ಸಮಸ್ಯೆಗಳು ಸಮಸ್ಯೆಯೇ ಅಲ್ಲ ಎನಿಸಿಬಿಡುತ್ತದೆ. ಚಿಂತೆಯಿಂದ ಆರೋಗ್ಯ ಹಾಳಾಗುವುದನ್ನು ತಪ್ಪಿಸಿ. ಇಂದಿನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ದಲ್ಲಿ ಸಪೋರ್ಟ್ ಮಾಡುವುದನ್ನು ಮರೆಯದಿರಿ. ಬರುತ್ತಿರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.